ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಇದು ಬಂದುಬಿಟ್ಟು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಈ ವೆಡ್ನೆಸ್ಡೇ ಎಲ್ಲರಿಗೂ ಗೊತ್ತಿರೋ ಹಾಗೆ ಅಕ್ಷಯ ತೃತೀಯ ಆಗಿರುತ್ತೆ. ಸೊ ಅಕ್ಷಯ ತೃತೀಯ ಅಂದ್ರೇ ತುಂಬ ಒಳ್ಳೆಯ ದಿನ ಅಲ್ವಾ? ಸೊ ಈ ಒಂದು ದಿನ ಯಾವುದೇ ಒಂದು ಪಂಚಾಂಗ ನೋಡೋದು ಬೇಡ, ಯಾವ ಐನೋರ ಹತ್ರ ಏನು ಕೇಳೋದು ಬೇಡ, ಅಷ್ಟು ಒಳ್ಳೆಯ ದಿನ ಆಗಿರುತ್ತೆ. ಸೊ ಈ ಒಂದು ಒಳ್ಳೆಯ ದಿನದಲ್ಲಿ ಎಲ್ಲ ಕೆಲಸಗಳು ಸಹ ತುಂಬಾ ಚೆನ್ನಾಗಿ ಆಗಿಬರುತ್ತೆ ಅನ್ನುವಂಥ ನಂಬಿಕೆಯೂ ಸಹ ಇದೆ. ಸೊ ಈ ಒಂದು ದಿನ ಏನೇನೆಲ್ಲ ಆಯಿತು, ಎಲ್ಲೆಲ್ಲ ಹೋಗಿದ್ದೆ ಅಂತ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಸ್ಕೂಲಿಂದ ಒಂದು 1.5 ಅವರ್ ಪರ್ಮಿಷನ್ನ ತಗೊಂಡು ನಾನಿಲ್ಲಿ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಸೊ ಆ ಫ್ರೆಂಡ್ ಹೆಸರು ಬಂದ್ಬಿಟ್ಟು ವಿಜಯ ಅಂತ. ಸೊ ಇವರು ನನ್ನ ಕೊಲೀಗ್ ಆಗಿರ್ತಾರೆ. ತುಂಬ ದಿನ ಆದಮೇಲೆ ಮೀಟ್ ಮಾಡ್ತಾ ಇದ್ದೀವಿ. ಜಸ್ಟ್ ನಾವು ಫೋನ್ ಕಾಲಲ್ಲಿ ಅಷ್ಟೇ ಮಾತಾಡ್ತಾ ಇದ್ದಿದ್ದು. ಸೊ ನಿಯರ್ಲಿ ಒಂದು 2 ಇಯರ್ಸ್ ಆದಮೇಲೆ ಮತ್ತೆ ಮೀಟ್ ಮಾಡ್ತಾ ಇದ್ದೀವಿ. ಹಾಗೆಯೇ ಅಲ್ಲಿ ಅವ್ರ ಮನೆಗೆ ಬಂದಾಗ ಇಲ್ಲಿ ನನಗೆ ಹೊಸ ಫ್ರೆಂಡ್ ಪರಿಚಯ ಆದರೆ, ಇವ್ರ ಹೆಸರು ಬಂದುಬಿಟ್ಟು ಮಾಧುರಿ ಅಂತ. ತುಂಬಾ ಖುಷಿ ಆಯಿತು, ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು ಅಂತ ಹೇಳಿಬಿಟ್ಟು. ಇಲ್ಲಿ ನೋಡ್ಬೋದು. ಸೊ ಅಡುಗೆ ಎಲ್ಲನೂ ಸಹ ಎಲ್ಲ ಆರ್ಡ್ರ್ ಕೊಟ್ಟು ಮಾಡಿಸ್ಬಿಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ಅಡುಗೆ ಅಂತೂ. ಈಗಂತೂ ಮಾವಿನಕಾಯಿ ಸೀಸನ್ ಅಲ್ವಾ, ಅದಕ್ಕೋಸ್ಕರ ಒಬ್ಬಟ್ಟಿಗೆ ಇದು ಮಾವಿನಕಾಯಲ್ಲಿ ಏನೋ ಮಾಡ್ತಾರಲ್ಲ, ಅದ್ರ ಹೆಸರೇನೋ ಗೊತ್ತಾಗ್ತಿಲ್ವಲ್ಲ, ಮಾವಿನಕಾಯ್ದು ಶೀಕರಣೆ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಜೊತೆಗೆ ಅಕ್ಕಿ ರೊಟ್ಟಿ, ಚಟ್ನಿ, ಪುದೀನ ರೈಸು, ಆಮೇಲೆ ವೈಟ್ ರೈಸು, ಸಾಂಬಾರು ತುಂಬ ಚೆನ್ನಾಗಿತ್ತು. ಸೊ ನಾವು ಬೇಗ ಹೋಗಬೇಕು ಅಂತ ಹೇಳ್ಬಿಟ್ಟು ವಿಜಯ ಫುಲ್ ಟೆನ್ಷನ್ ಮಾಡ್ಕೊಂಬಿಟ್ಟು, ಫಸ್ಟು ನೀವು ಊಟ ಮಾಡಿಬಿಡಿ, ಆಮೇಲೆ ಎಲ್ಲ ಬಂದುಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಅರೇಂಜ್ ಮಾಡ್ತಾಯಿದ್ರು. ಸೊ ನಮಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಫಸ್ಟು ಕೊಟ್ಬಿಟ್ರು. ಇನ್ನು ವಿಜಯ ಬಗ್ಗೆ ಹೇಳಬೇಕಂದ್ರೆ ಒಂಥರ ಪಟ 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 ಅಂತ ಮಾತಾಡ್ತಾರೆ. ಸೊ ನನಗಂತೂ ಇವ್ರ ಥರ ಮಾತಾಡೋಕ್ಕೆ ಬರೋಲ್ಲ. ಅಷ್ಟು ಓಪನ್ ಅಪ್ಪು, ಅಷ್ಟು ಚೆನ್ನಾಗಿ ಮನಸ್ಸಲ್ಲಿ ಏನು ಇಟ್ಕೊಳೋದಿಲ್ಲ, ಏನಿದ್ರು ಡೈರೆಕ್ಟಾಗಿ ಹೇಳಿಬಿಡ್ತಾರೆ. ಅದು ಒಳ್ಳೇದಾಗಿರ್ಬೋದು, ಇಲ್ಲ ನೀನು ತಪ್ಪು ಮಾಡಿದೀಯಾ ಅಂತ ಹೇಳುವಂಥದ್ದಾಗ್ಬೋದು. ತಪ್ಪು ಮಾಡಿದೆಯಾ ಅಂದರೆ ಹಿಂದೆ ಹೋಗಿ ಹೇಳಲ್ಲ, ಡೈರೆಕ್ಟಾಗಿ ಮುಖದ ಮೇಲೇ ಹೊಡೆದಂಗೆ ಹೇಳ್ಬಿಡ್ತಾರೆ. ಅಷ್ಟು ಒಳ್ಳೆ ಮನಸ್ಸಿರುವಂಥವ್ರು. ತುಂಬ ಬೇಗ ಹಚ್ಕೊಂಡ್ಬಿಡ್ತಾರೆ ಇವರಂತೂ. ಹಾಗೆ ಬೇಗನೂ ನಂಬಿಬಿಡ್ತಾರೆ ಕೆಲವ್ರನ್ನೆಲ್ಲ ಅನಿಸುತ್ತೆ. ಅಷ್ಟು ಒಳ್ಳೆಯವರು. ನೋಡ್ಬೋದು ಇವರಿಬ್ಬರು ಸಹ ನಮ್ಮ ವಿಜಯ ಮಕ್ಕಳು ಶೌರ್ಯ ಮತ್ತು ಸೃಷ್ಟಿ ಅಂತ ಹೇಳಿಬಿಟ್ಟು. ಸೊ ಇಬ್ಬರು ಟ್ವಿನ್ಸು, ನೋಡಿ ಎಷ್ಟು ಮುದ್ದಾಗಿದ್ದಾರಲ್ಲ. ಸೊ 8 ಇಯರ್ಸ್ ಬರ್ತ್ಡೇ ಈಗ. ನಾವು ಬರೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿಟ್ಟಿದ್ರಲ್ಲ. ಸೊ ಇನ್ನೇನು ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು ಗೆಸ್ಟ್ ಎಲ್ಲನೂ. ಸೊ ಫಸ್ಟು ಕೇಕ್ ಕಟ್ ಮಾಡಬೇಡ, ಆಮೇಲೆ ನೆಕ್ಸ್ಟು ಲಂಚ್ಗೆ ರೆಡಿ ಮಾಡೋಣ ಅಂತ ಹೇಳಿ, ನಂತರ ನಾವು ಬೇರೆ ಹೋಗಬೇಕು ಅಂತ ಹೇಳ್ತಾ ಇದ್ವಲ್ಲ. ಸೊ ಅದರಿಂದ ಬೇರೆ ಪಾಪ ಇವ್ರು ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದ್ರು ಬೇಗ ಬೇಗ. ಸೊ ನಾವು ಒಂಚೂರು ಹೆಲ್ಪ್ ಮಾಡೋಣ ಅಂತೇಳಿ ನಾವು ಹೆಲ್ಪ್ ಮಾಡ್ತಾ ಇದ್ವಿ. ಬಟ್ ನಮಗೆ ಸ್ಕೂಲ್ ರಜಾ ಇತ್ತಲ್ವ, ಅದೇ ಹೇಳ್ತಾ ಇದ್ರು ವಿಜಯ, ನಿಮ್ಗೇನಾದರೂ ಸ್ಕೂಲ್ ರಜಾ ಇದ್ದಿದ್ರೆ ಮಾರ್ನಿಂಗೇ ಕರೆದು ಬಿಡ್ತಾ ಇದ್ದೆ ಲಕ್ಷ್ಮಿ ನಿಮಗೆ. ಆದರೆ ಏನು ಮಾಡೋದು, ಮೊನ್ನೆನೇ ಒಂದು CL ತೊಗೊಂಡ್ಬಿಟ್ಟಿದ್ದೀನಿ ಅದರೆಲ್ಲ ಮತ್ತೆ ಹೆಂಗೆ ಕರೆಯೋದು, ನನಗೂ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ನಮಗೂ ಬೇಜಾರಾಯಿತು ಪಾಪ ಹೇಳಿದಾಗ. ಲೀವ್ ಇದ್ದಿದ್ರೆ ಆರಾಮಾಗಿ ಬೆಳಗ್ಗೆನೇ ಬಂದು ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡ್ಬೋದಾಗಿತ್ತು. ಬಟ್ ಸಡನ್ನಾಗಿ ಬಂದ್ಬಿಟ್ಟು ನಾವು 1 ಅವರ್ಗೇನೆ ಅವ್ರಿಗೆ ಒಂಥರ ಟೆನ್ಷನ್ ಕೊಟ್ಬಿಟ್ವಿ ಅನ್ನಿಸ್ತು. ಬಟ್ ತುಂಬಾ ಖುಷಿಯಾಯಿತು ಅವ್ರನ್ನ ನೋಡಿ ಮಾತಾಡಿಸಿ. ನೋಡ್ಬೋದು ತಾಯಿ ಎಷ್ಟು ಪ್ರೀತಿಯಿಂದ ಎಷ್ಟೆಲ್ಲ ಮಕ್ಳಿಗೋಸ್ಕರ ಅರೇಂಜ್ ಮಾಡಿದಾರಲ್ಲ. ನಿಜವಾಗ್ಲೂ ಈ ಒಬ್ಬರು ಈ ಥರ ಎಲ್ಲ ಅರೇಂಜ್ ಮಾಡಿಕೊಂಡು ಇಷ್ಟು ಜನನ ನಿಭಾಯಿಸೋದು ತುಂಬ ಕಷ್ಟ ಇದೆ. ಹಾಗೆ ಇವರ ಹಸ್ಬೆಂಡ್ ಬಂದುಬಿಟ್ಟು ಈಗ ಬೇರೆ ಕಡೆ ಕೆಲಸದ ಮೇಲೆ ಅವರು ಬೇರೆ ಊರಿಗೆ ಹೋಗಿದ್ದಾರೆ. ಸೊ ಅದರಿಂದ ಇವರೇ ಎಲ್ಲ ಮೇಂಟೈನ್ ಮಾಡ್ತಾಯಿದ್ರು. ಅವ್ರ ಪಾಪ ಕಳಿಸಿದ ಗಿಫ್ಟ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಹಿಂದೆ ಇಟ್ಕೊಂಡು ತೋರಿಸ್ತಾಯಿದ್ರು. ಸೊ ತುಂಬ ಖುಷಿ ಆಯಿತು. ಹಾಗೆಯೇ ಇಲ್ಲಿ ನಮ್ಮ ಫ್ರೆಂಡು ಒಬ್ಬರು ಪರಿಚಯ ಇದ್ದರು ಅಂತ ಹೇಳೋದಲ್ಲ, ಮಾಧುರಿ ಅಂತ ಹೇಳ್ಬಿಟ್ಟು. ಸೊ ಅವರು ಕೇಳ್ತಾಯಿದ್ರು, ನೀವು ಎಜುಕೇಷನ್ ಫೀಲ್ಡಲ್ಲಿ ಇದ್ದೀರಲ್ಲ, ಏನು ಡಿಫ್ರೆನ್ಸು, ಈ ಒಂದು ದೊಡ್ಡ ದೊಡ್ಡ ಸ್ಕೂಲ್ಸ್ ಎಲ್ಲ ಇದೆ ಇವಾಗ, ಚಿಕ್ಕ ಸ್ಕೂಲ್ಗೂ ದೊಡ್ಡ ಸ್ಕೂಲ್ಗೂ ಏನು ಡಿಫ್ರೆನ್ಸ್ ಅಂತೆಲ್ಲ ಕೇಳ್ತಾಯಿದ್ರು. ಸೊ ಈಗಿನ ಕಾಲದಲ್ಲಂತೂ ಮಕ್ಕಳಿಗೆ ಪ್ಯಾರೆಂಟ್ಸು ಒಂದು ಒಳ್ಳೆ ಎಜುಕೇಷನ್ನ ಕೊಡಿಸ್ಬೇಕು ಅಂತ, ತುಂಬ ಹೈಟೆಕ್ ಆಗಿರುವಂಥ ಒಂದು ಎಜುಕೇಷನ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಅದೆಷ್ಟೋ ಜನ ಅಂದರೆ ತುಂಬ ಪ್ಯಾರೆಂಟ್ಸ್ ಈಗ ಸಾಲ ಮಾಡಿಕೊಂಡು ಇನ್ನೇನೇನೋ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಡೊನೇಷನ್ನು ಫೀಸು ಕಟ್ಟಿ ಕಾನ್ವೆಂಟ್ ಸ್ಕೂಲುಗಳಿಗೆ ಸೇರಿಸ್ತಾರೆ. ಆದರೆ ಇವರು ಉತ್ತಮ ಶಿಕ್ಷಣ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಅಂದರೆ ಸ್ಕೂಲ್ಸ್ ಅವರು ಒಳ್ಳೆ ಎಜುಕೇಷನ್ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಜನರಿಂದ ಮಾತ್ರ ತುಂಬಾ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ.
ಈ ಒಂದು ಎಜುಕೇಷನ್ ಅನ್ನುವಂಥದ್ದು ನಮ್ಮ ರೈಟ್ ಆಗಬೇಕೇ ಹೊರತು ಅದು ಒಂದು ಬಿಸ್ನೆಸ್ ಆಗಬಾರ್ದು. ಆದರೆ ನಮ್ಮ ದೇಶದಲ್ಲಿ ನಡೀತಾ ಇರೋವಂಥದ್ದು ಹಾಗೇ ಆಗಿದೆ. ಅಂದರೆ ನಮ್ಮ ದೇಶದಲ್ಲಿ ಎಜುಕೇಷನ್ ಅನ್ನೋಂಥದ್ದು ಒಂಥರ ಬಿಸ್ನೆಸ್ ಆಗಿಬಿಟ್ಟಿದೆ, ವ್ಯಾಪಾರ ಆಗಿಬಿಟ್ಟಿದೆ. ನರ್ಸರಿಯಿಂದ ಡೇ ಕೇರಿಂದ ಹಿಡಿದು LKG UKG ಮಕ್ಕಳಿಗೇನೆ ಈಗ LKG ಓದಿಸ್ಬೇಕಂದ್ರೆ ₹1,00,000 ಇಟ್ಕೊಂಡಿದ್ರೇ ಅವ್ನಿಗೆ ಒಳ್ಳೆ ಎಜುಕೇಷನು. ಇನ್ನೇನಾದ್ರು ಕಮ್ಮಿ ಫೀಸ್ ತೊಗೊತಾ ಇದ್ದಾರೆ ಅಂದರೆ ಅಲ್ಲೇ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ ನಮ್ಮ ಪ್ಯಾರೆಂಟ್ಸ್ದು. ಯಾಕಂದರೆ ಈ ಜನನೂ ಹಾಗೇ ಇದ್ದಾರೆ. ಎಲ್ಲಿ ಫೀಸ್ ಜಾಸ್ತಿ ಇರುತ್ತೋ ಅದು ಒಳ್ಳೆ ಸ್ಕೂಲು ಅಂತ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲಿ ಫೀಸ್ ಕಮ್ಮಿ ಇರುತ್ತೋ ಅಲ್ಲೇನು ಎಜುಕೇಷನ್ ಇಲ್ಲ, ಅಲ್ಲಿ ಏನೋ ಒಂದು ಫಾಲ್ಟ್ ಇದೆ, ಏನೋ ಒಂದು ಫೆಸಿಲಿಟಿ ಇರಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇವರೇ ಡಿಸೈಡ್ ಮಾಡ್ಕೊಂಬಿಟ್ಟು ಇವರೇ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಸ್ಕೂಲಲ್ಲಿ ಅಷ್ಟೊಂದೆಲ್ಲ ಡೊನೇಷನ್ನ ಕೊಟ್ಬಿಟ್ಟು ಇವರೇ ಹಳ್ಳಕ್ಕೆ ಬೀಳ್ತಾ ಇದ್ದಾರೇನೋ ಅನ್ನಿಸ್ಬಿಡುತ್ತೆ. ಆದರೆ ತುಂಬ ಸ್ಕೂಲ್ಸ್ ಅಂತೂ ನಾವು ಆ ಥರ ಎಜುಕೇಷನ್ ಕೊಡ್ತೀವಿ, ಹೀಗೆಲ್ಲ ಮಾಡ್ತೀವಿ, ನಾವು ಏನೇನೋ ಮಾಡಿಬಿಡ್ತೀವಿ ಅಂತ ಹೇಳ್ಬಿಟ್ಟು ತುಂಬ ಫೀಸಸನ್ನು ಕಲೆಕ್ಟ್ ಮಾಡಿಕೊಂಡು ಆ ಥರದ ಎಜುಕೇಷನ್ನ ಇವ್ರು ಯಾರೂ ಸಹ ಕೊಡ್ತಾ ಇಲ್ಲ. ಹಾಗೆಯೇ ಈಗಂತೂ ಎಲ್ಲ ಕಡೆ ನೋಡ್ಬೋದು, ಸ್ಟೇಟ್ ಅಂತೆ, CBSE ಅಂತೆ, ICSE ಅಂತೆ ಮಾಡಿಬಿಟ್ಟು ಈ ಪ್ಯಾರೆಂಟ್ಸ್ಗೆ ಇಲ್ಲದೇ ಇರೋವಂಥ ಒಂದು ಕನ್ಫ್ಯೂಷನ್ನ ಸಹ ತಂದಿಟ್ಬಿಟ್ಟಿದ್ದಾರೆ. ಸೊ ಈ 3 ಸಿಲೆಬಸ್ಸಲ್ಲಿ ಯಾವ ಸಿಲೆಬಸ್ ಬೆಸ್ಟು ಅನ್ನೋವಂಥದ್ದು ಸಹ ತುಂಬ ಪ್ಯಾರೆಂಟ್ಸ್ಗೆ ಈಗ ದೊಡ್ಡ ಕ್ವಶನ್ ಮಾರ್ಕ್ ಆಗಿಬಿಟ್ಟಿರುತ್ತೆ. ಸೊ ಪ್ರಿ-KGಯಿಂದಲೇ ಕನ್ಫ್ಯೂಷನ್ ಸ್ಟಾರ್ಟು. ಯಾಕಂದರೆ ಪ್ರಿ-KGಯಲ್ಲಿ ಅವರು UPSC ಅಂತೆ, ನೀಟ್ ಅಂತೆ, JEE ಎಕ್ಸಾಮ್ಗಳು ಬರೆದ್ಬಿಟ್ಟಿರ್ತಾರೇನೋ ಅನ್ನೋ ಥರ ಈ ಪ್ಯಾರೆಂಟ್ಸ್ ಇವಾಗಂತೂ ಆಡ್ತಾ ಇದ್ದಾರೆ. ಯಾಕಂದರೆ ಯಾವ ಸಿಲೆಬಸ್ ಬೆಸ್ಟು, ಯಾವ ಸಿಲೆಬಸ್ಗೆ ಹಾಕಬೇಕು ಅಂತ ಈ ಪಾಪ ನರ್ಸರಿಯಿಂದನೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿರ್ತಾರೆ ಕನ್ಫ್ಯೂಷನ್ನ. ಸೊ ಈ ಸಿಲೆಬಸ್ನ ಓದಿದ್ರೆ ಅವ್ರು ಫಾರಿನ್ ಕಾಲೇಜಿಗೂ ಹೋಗ್ತಾರಾ, ಇವ್ರಿಗೆ ಆ ಕೆಲಸ ಸಿಗುತ್ತಾ, ಇಂಜಿನಿಯರ್ ಆಗ್ತಾರಾ, ಡಾಕ್ಟ್ರ್ ಆಗ್ತಾರಾ? ಯಾಕೆ ಮೊದಲೆಲ್ಲ ಸಹ ನಮ್ಮ ದೇಶದಲ್ಲಿ ಅಂದರೆ ನಮ್ಮ ಸ್ಟೇಟ್ಗಳಲ್ಲಿ ಈ ಒಂದು CBSE ಅಂದ್ರೇನು, ICSE ಅಂದ್ರೇನು ಯಾರಿಗೂ ಗೊತ್ತಿರಲಿಲ್ಲ. ಅವಾಗೆಲ್ಲ ಜಾಸ್ತಿ ಇದ್ದಿದ್ದೆ ಸ್ಟೇಟ್ ಸಿಲೆಬಸ್ಸು. ಆಮೇಲೆ ಇವಾಗ ಒಂದು ಸ್ವಲ್ಪ ಒಂದು 10 ವರ್ಷಗಳಿಂದ ಸ್ಟಾರ್ಟ್ ಆಗಿರೋದು ಈ ಒಂದು CBSE ಅಂತ. ಸೊ ನಾವೆಲ್ಲ ಓದಿರೋವಂಥದ್ದು ಎಲ್ಲ ಸ್ಟೇಟ್ ಸಿಲೆಬಸ್ಸುಗಳಲ್ಲೇ. ತುಂಬ ಜನ ಸ್ಟೇಟ್ ಸಿಲೆಬಸ್ ಓದಿ ಗೌರ್ಮೆಂಟ್ಸ್ ಕೆಲಸ ತೊಗೊಂಡಿಲ್ವಾ, ಫಾರಿನ್ಗಳಲ್ಲಿ ಕೆಲಸ ಮಾಡ್ತಾ ಇಲ್ವಾ. ಆದರೆ ಈ ಪ್ಯಾರೆಂಟ್ಸ್ಗಂತೂ ಇವಾಗ ಅದೆಂತೆಂಥ ಕನ್ಫ್ಯೂಷನು ಏನೇನೋ ಮಾಡ್ಕೊಂಬಿಟ್ಟಿದ್ದಾರೆ. ಅವರು ಎಜುಕೇಷನ್ನೇ ಏನೋ ಅಂದ್ಕೊಂಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಸ್ಮಾಲ್ ಡಿಟೇಲ್ ಆಗಿ ಹೇಳಬೇಕಂದ್ರೆ ಈ ಒಂದು ಸ್ಟೇಟ್ ಸಿಲೆಬಸ್ ಬಂದ್ಬಿಟ್ಟು ಈ ಒಂದು ಸ್ಟೇಟ್ ಸಿಲೆಬಸ್ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ಮೊದಲೆಲ್ಲ ಇದೇ ಸ್ಟೇಟ್ ಸಿಲೆಬಸ್ ಜಾಸ್ತಿ ಇತ್ತು ಅಂತ ಹೇಳ್ತಾ ಇದ್ನಲ್ಲ. ಸೊ ಯಾಕಂದರೆ ಇದು ದುಡ್ಡೇನು ಜಾಸ್ತಿ ಖರ್ಚಾಗಲ್ಲ, ಫೀಸ್ ಕಮ್ಮಿ ಇರುತ್ತೆ, ಹಾಗೆಯೇ ಮಾರ್ಕ್ಸ್ನೂ ಸಹ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಅನ್ನುವಂಥ ನಂಬಿಕೆ ಜಾಸ್ತಿ. ಅದು ನಿಜಾನೂ ಸಹ. ಯಾಕಂದರೆ ಈ ಒಂದು ಸ್ಟೇಟ್ ಸಿಲೆಬಸ್ಸು NCERT ಪುಸ್ತಕದ ಆಧಾರದಲ್ಲೇ ಇದನ್ನು ರೆಡಿ ಮಾಡಿರ್ತಾರೆ. ಹಾಗಾಗಿ ಈ ಒಂದು CBS ಸಿಲೆಬಸ್ಗೂ ಈ ಒಂದು ಸ್ಟೇಟ್ ಸಿಲೆಬಸ್ಗೂ ಏನು ಡಿಫ್ರೆನ್ಸ್ ಇರಲ್ಲ. ಯಾಕಂದರೆ CBSE ಸಿಲೆಬಸ್ ಅವರು ಸಹ ಈ NCERT ಬುಕ್ನೇ ಅವರು ರೆಫರ್ ಮಾಡಿ ಬುಕ್ನ ರೆಡಿ ಮಾಡಿರ್ತಾರೆ. ಹಾಗೆ ಈ ಒಂದು ಸ್ಟೇಟ್ ಸಿಲೆಬಸ್ಸಲ್ಲಿ ನಮ್ಮ ಕರ್ನಾಟಕದ ಹಿಸ್ಟ್ರಿ ಆಗಿರ್ಬೋದು, ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ, ಹಾಗೆಯೇ ಎಕನಾಮಿಕ್ಸ್ ಬಗ್ಗೆ ಎಲ್ಲನೂ ಸಹ ಇರುತ್ತೆ. ಇದರಲ್ಲಿ ಸಹ ನಾವು ಕನ್ನಡ, ಇಂಗ್ಲೀಷ್ ಎರಡನ್ನೂ ಸಹ ಕಲಿತೀವಿ. ಹಾಗೆಯೇ ಸ್ಟೇಟ್ ಸಿಲೆಬಸ್ಸಲ್ಲಿ ಮೇಯ್ನಾಗಿ ಬೇಸಿಕ್ ಎಜುಕೇಷನ್ಗೆ ಇಂಪಾರ್ಟೆನ್ಸ್ನ ಜಾಸ್ತಿ ಕೊಡ್ತಾರೆ. ಹಾಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಸಹ ಜಾಸ್ತಿನೇ ಅವ್ರನ್ನ ಎಕ್ಸ್ಪೋಜರ್ ಮಾಡ್ತಾರೆ. ಅದನ್ನು ಇನ್ನು CBSE ಬಗ್ಗೆ ಹೇಳಬೇಕಂದ್ರೆ ಇದು ಬಂದ್ಬಿಟ್ಟು ಕೇಂದ್ರ ಸರ್ಕಾರ ಅಂದರೆ ಸೆಂಟ್ರಲ್ ಬೋರ್ಡಿಂದ ಅಡಾಪ್ಟ್ ಆಗಿರುವಂಥದ್ದು. ಸೊ ಈ CBSE ಸಿಲೆಬಸ್ ಶುರುವಾಗಿದ್ದೇ ಬೇರೆ ಉದ್ದೇಶಕ್ಕೆ. ಅಂದರೆ ಮೊದಲೆಲ್ಲ ಸಹ ಕೇಂದ್ರ ಸರ್ಕಾರದ ಒಂದು ಗೌರ್ಮೆಂಟ್ ಜಾಬ್ ಅವ್ರು ಇರ್ತಾರಲ್ಲ, ಸೊ ಅವರೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆಗಾಗ ಟ್ರಾನ್ಸ್ಫರ್ ಆಗ್ತಾನೆ ಇರ್ತಾರೆ. ಸೊ ಅವ್ರು ಹೋದ ಕಡೆ ಎಲ್ಲ ಮಕ್ಕಳನ್ನ ಕರ್ಕೊಂಡೋಗಿ ಬೇರೆ ಬೇರೆ ಸಿಲೆಬಸ್ಸಲ್ಲಿ ಓದಿಸೋದಕ್ಕೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಆ ಉದ್ದೇಶದಿಂದ ಈ ಒಂದು ಸೆಂಟ್ರಲ್ ಸಿಲೆಬಸ್ಸನ್ನು ಅವರು ಸ್ಟಾರ್ಟ್ ಮಾಡಿದ್ರು. ಆದರೆ ಈಗಂತೂ ಎಲ್ಲ ಕಡೆನೂ CBSE ಸಿಲೆಬಸ್ಸನ್ನು ಅಡಾಪ್ಟ್ ಮಾಡ್ಕೊಂಬಿಟ್ಟು ಎಲ್ಲಿ ನೋಡಿದ್ರು ಈಗ ಅಲ್ಲಿ CBSE ಸಿಲೆಬಸ್ಸು ಮಾಡ್ತಾ ಇದ್ದಾರೆ. ಸೊ ಈ ಸಿಲೆಬಸ್ಸು ಅಷ್ಟೇ NCERT ಬುಕ್ಕನ್ನು ಅವರು ಫಾಲೋ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ಸಹ ಕನ್ಫ್ಯೂಷನ್ ಇರೋದಿಲ್ಲ. ಸೊ ಇದರಲ್ಲಿ ಎಕ್ಸಾಮ್ ಬರೆದವರು NCERT ಬುಕ್ನ ರೆಫರ್ ಮಾಡಿರ್ತಾರೆ. ಸೊ ಈಗ ಪೊಲೀಸ್ಗೆ, UPSCಗೆ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ಗೂ ಸಹ ಈ NCERT ಪುಸ್ತಕನೇ ನೀವು ರೆಫರ್ ಮಾಡಿ ಅಂತಲೂ ಸಹ ತುಂಬ ಜನ ಹೇಳ್ತಾನೆ ಇರ್ತಾರೆ. ಯಾಕಂದರೆ ಈ ಸಿಲೆಬಸ್ಸು ತುಂಬಾ ವ್ಯವಸ್ಥಿತವಾಗಿ ಅಂದರೆ ಏನೇನು ಕೊಡಬೇಕು ಅಂತ ಮೊದಲೇ ಅವರು ವ್ಯವಸ್ಥಿತವಾಗಿ ಮಾಡಿರೋದ್ರಿಂದ ಇದರಲ್ಲಿ ಒಂದು ಒಳ್ಳೆ ಕಂಟೆಂಟು, ಕಾನ್ಸೆಪ್ಟ್ಸ್ನ
ಇಟ್ಟಿರೋದ್ರಿಂದ ಈ ಒಂದು ಗೌರ್ಮೆಂಟ್ ಜಾಬ್ಸ್ಗೆ ಹೋದವರೆಲ್ಲನೂ ಸಹ ಈ ಒಂದು NCERT ಬುಕ್ನ ರೆಫರ್ ಮಾಡಿ ಅಂತ ಹೇಳ್ತಾರೆ. ಅಂದರೆ ಸ್ಟೇಟ್ ಆಗ್ಬೋದು, ಸೆಂಟ್ರಲ್ ಸಿಲೆಬಸ್ ಆಗ್ಬೋದು, ಎರಡೂ ಯಾವ ಸಿಲೆಬಸ್ ಓದಿದ್ರೂ ಸಹ ಅವ್ರಿಗೆ ಹೇಳುವಂಥದ್ದು ಈ ಒಂದು NCERT ಬುಕ್ನ ರೆಫರ್ ಮಾಡಿ ಅಂತಲೇ ಹೇಳುವಂಥದ್ದು. ಇನ್ನು ICSE ಬಗ್ಗೆ ಹೇಳಬೇಕಂದ್ರೆ ಇದು ಬಂದ್ಬಿಟ್ಟು ಒಂದು ಪ್ರೈವೇಟ್ ಬೋರ್ಡ್ ಆಗಿರುತ್ತೆ. ಅಂದರೆ CISE ಅಂಡರಲ್ಲಿ ಇರುತ್ತೆ. ಇದು CBSEಗಿಂತ ಹೆಚ್ಚು ಡೀಟೇಲ್ಡ್ ಆಗಿರುವಂಥ ಒಂದು ಸಿಲೆಬಸ್ ಇರುತ್ತೆ. ಇಂಗ್ಲೀಷ್ಗೆ ಜಾಸ್ತಿ ಪ್ರಿಯಾರಿಟಿ ಇರುತ್ತೆ. ಹಾಗೆಯೇ ಜಾಸ್ತಿ ಅಪ್ಲಿಕಬಲ್ ಆಗಿರುವಂಥ ಒಂದು ಎಜುಕೇಷನ್ ಇದಾಗಿರುತ್ತೆ. ಅಂದರೆ ನಮ್ಮ ಡೈಲಿ ಲೈಫ್ಗೆ ಹೇಗೆ ಅಪ್ಲೈ ಮಾಡ್ಕೋಬೋದು ಅಂತ ಇದರಲ್ಲಿ ಜಾಸ್ತಿ ಹೇಳ್ಕೊಡ್ತಾರೆ. ಹಾಗೆಯೇ ಇದರಲ್ಲಿ ಇಂಟರ್ನಲ್ ಅಸೆಸ್ಮೆಂಟ್ ಜಾಸ್ತಿ ಇರುತ್ತೆ. 10th ಎಕ್ಸಾಮ್ಗೆ ಚಾಲೆಂಜಿಂಗ್ ಆಗಿರುತ್ತೆ. ಹಾಗೆ ಡೀಟೇಲ್ ಆನ್ಸರ್ ಎಲ್ಲ ಬರೀಬೇಕಿರುತ್ತೆ. ರೈಟಿಂಗ್ ಸ್ಕಿಲ್ನ ನಾವು ಇದರಲ್ಲಿ ತೋರಿಸ್ಬೇಕಿರುತ್ತೆ. ಹೆಚ್ಚು ವಿಚಾರಗಳನ್ನ ವಿಶ್ಲೇಷಣೆ ಮಾಡುವಂಥ ಒಂದು ಸಾಮರ್ಥ್ಯ ಇರಬೇಕು. ಒಟ್ಟಿನಲ್ಲಿ ಇದು ಸ್ವಲ್ಪ ಕಷ್ಟ ಇರುವಂಥ ಒಂದು ಕರಿಕ್ಯುಲಮ್ ಆಗಿರುತ್ತೆ. 10th 12th ಎಕ್ಸ್ಟರ್ನಲ್ ಅಸೆಸ್ಮೆಂಟ್ ಇರೋದ್ರಿಂದ ಇದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇಂಗ್ಲೀಷು ಹಾಗೆ ಅನಾಲಿಟಿಕ್ಸ್ ಸ್ಕಿಲ್ಸ್ಗೆ ಫೋಕಸ್ ಇರೋದ್ರಿಂದ ಫಾರಿನ್ ಕಂಟ್ರೀಸಲ್ಲೆಲ್ಲ ಸಹ ಹೆಚ್ಚಾಗಿ ಈ ಒಂದು ICSE ಸಿಲೆಬಸ್ಸನ್ನು ಜಾಸ್ತಿ ರೆಕಗ್ನೈಸ್ ಮಾಡ್ತಾರೆ. ಸೊ ಇದಿಷ್ಟು ನನಗೆ ಇದರ ಬಗ್ಗೆ ತಿಳಿದಿರುವಂಥ ಮಾಹಿತಿ. ಸೊ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ನಾವು ಬೇಗ ಸಿಗೋಣ ಅಂತ ಹೇಳ್ತಾ ಬಾಯ್.